ನೋಡು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಭೈರೇಶ್ವರ ಪ್ಲೇಸಿಗೆ ಹೋಗ್ತಾ ಇದ್ವಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡ್ತಾ ಇರಿ. ಈ ದೇವಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೇಚರ್ ಅಂದ್ರೇ ಸಕಲೇಶಪುರ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೇಚರು. ಫುಲ್ ಹಸಿರಾಗಿತ್ತು ನಾವು ಹೋದಾಗ, ತುಂಬ ಚೆನ್ನಾಗಿತ್ತು ನೇಚರ್ ಮಾತ್ರ. ಹೋಗ್ತಾ ಇದ್ದೀವಿ ಆನ್ ದ ವೇ. ರೋಡೇನೋ ತುಂಬ ಚೆನ್ನಾಗಿದೆ. ಸೊ ಮುಂದೆ ನೋಡಬೇಕು, ಮುಂದೆ ಸ್ವಲ್ಪ ಚೆನ್ನಾಗಿಲ್ಲ ಅಂತ ಅಂದಿದ್ದಾರೆ. ಹೋಗ್ತಾ ಇದ್ದೀವಿ. ಲವ್ ಮಕ್ಟೆಲ್ ಟು ಫಿಲಮ್ ಶೂಟಿಂಗ್ ಕೂಡ ಈ ದೇವಾಲಯದಲ್ಲಿ ಮಾಡಿದಾರಂತೆ. ಈ ದೇವಾಲಯ ಬಂದ್ಬಿಟ್ಟು ಒಂದು ಹಿಂದೂ ಇದನ್ನು ಪಾಂಡವರ ಗುಡ್ಡ ಅಂತಲೂ ಕರೀತಾರಂತೆ. ನೋಡೋಣ, ಮುಂದೆ ಹಿಸ್ಟ್ರಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ. ನೋಡಿ ಕಾಫಿ ತೋಟ ಎಲ್ಲ ತುಂಬ ಚೆನ್ನಾಗಿದೆ. ರೋಡ್ ಸ್ವಲ್ಪ ಚೆನ್ನಾಗಿಲ್ಲ. ಮೂರು ರೋಡ್ ಬರ್ತೀನಿ. ಯಾಕೆ ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಹಂಗೆ ಇನ್ನೂ ಮೇಲ್ಗಡೆ ಹೋಗಬೇಕು. ನಾವು ಹೋದಾಗ ಅಲ್ಲಿ ಇನ್ನೂ ರೋಡ್ ಮಾಡ್ತಾ ಇದ್ದಾರಂತೆ. ನೋಡ್ರಿ ಗ್ರೀನೇಶ್ವರ ಹಾಕೊಂಡಿದ್ರು. ನೋಡಿ ಇಲ್ಲಿ ಏನೋ ಮಾಡ್ತಾ ಇದ್ದಾರೆ ರೋಡು. ಇವಾಗೆಲ್ಲ ರೋಡ್ ಚೆನ್ನಾಗಾಗಿದೆ ಅಂತೆ. ನಾವು ಹೋದಾಗ ಇನ್ನೂ ಮಾಡ್ತಾಯಿದ್ರು. ಇವಾಗೇನಿಲ್ಲ, ಇವಾಗ ಚೆನ್ನಾಗಿ ಮಾಡಿದಾರಂತೆ. 1 ಕಿಲೋಮೀಟ್ರ್ ಆಗುತ್ತೆ. ನಾವು ಒಳಗಡೆ ನಾವು ಫುಲ್ ನಡ್ಕೊಂಡೇ ಬಂದ್ವಿ. ಹಂಗೆ ಮಳೆ ಬರ್ತಾಯಿತ್ತು, ಹಂಗೆ ನಡ್ಕೊಂಡು ಬಂದ್ವಿ. ಫೈನಲಿ ರೀಚ್ ಆದ್ವಿ ದೇವಸ್ಥಾನಕ್ಕೆ. ಮಳೆ ಮಾತ್ರ ಏನು ಹೇಳುವಂಗಿರಲಿಲ್ಲ, ಅಷ್ಟೊಂದು ಮಳೆ ಇತ್ತು. ಆ ಮಳೆ ಇದ್ರೇ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ ಒಂದು ದೇವಸ್ಥಾನ ಒಂದು. ಬನ್ನಿ ಹೋಗೋಣ. ಇದು ದೇವಸ್ಥಾನಕ್ಕೆ ಮೇನ್ ಎಂಟ್ರಿ. ಸೊ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ಸ್ಟೆಪ್ಸ್ ಹತ್ಕೊಂಡ್ಬರೋದು. ಈ ಕಡೆ ಒಂದು ಎಂಟ್ರಿ ಇದೆ, ಇದು ಫಸ್ಟ್ ಬರೋದೇ ಇದೇ ಎಂಟ್ರಿ. ಇಲ್ಲಿಂದ ಕೂಡ ಬರ್ಬೋದು ಸ್ಟೆಪ್ ಹತ್ಕೊಂಡು. ಸೊ ಹುಷಾರಾಗಿರಿ, ಲೀಚ್ ಹುಳಗಳು ಜಾಸ್ತಿ ಇರ್ತವೆ, ಗೊತ್ತಾಗಲ್ಲ. ಶೂಗಳೆಲ್ಲ ಸೇರ್ಕೊಂಡ್ಬಿಟ್ಟಿರ್ತವೆ. ಶೂಗಳೆಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ. ಸೊ ಹಂಗೂ ಬಂದ್ವಿ ಮೇಲೆ. ಈ ದೇವಸ್ಥಾನ ಬಂದ್ಬಿಟ್ಟು 600 ವರ್ಷಗಳ ಹಳೆಯದಂತೆ. ಈ ದೇವಸ್ಥಾನ ಬೆಟ್ಟದ ಭೈರವೇಶ್ವರ ಅಂದ್ರೇ ಶಿವ ಅಲ್ವಾ. ಸೊ ಶಿವನ ದೇವಸ್ಥಾನನೇ ಇದನ್ನು ಕೂಡ. ಇದೊಂದು ಹಿಂದೂ ದೇವಸ್ಥಾನ. ಮತ್ತು ಇದ್ರ 9 ಗಂಟೆಗೆಲ್ಲ ಪೂಜೆ ಮಾಡಿಬಿಟ್ಟು ಅವರೆಲ್ಲ ಕ್ಲೋಸ್ ಮಾಡಿಬಿಡ್ತಾರಂತೆ. ಸೊ ಇದು ಓಪನ್ ಇರಲ್ಲ, ಸುಮ್ಮನೆ ನೋಡೋಕೆ ಅಟ್ರಾಕ್ಷನ್ ಅಲ್ವಾ. ಸೊ ಫೋಟೋ ಶೂಟ್ಗೆ ಅದಕ್ಕೆ ಜಾಸ್ತಿ ಹೋಗ್ತಾರೆ. ಇಲ್ಲಿ ಶೂಟಿಂಗ್ ಕೂಡ ಮಾಡಿದ್ದಾರೆ ಲವ್ ಮಕ್ಟೆಲ್ 2. ನೋಡಿರ್ತೀರ, ಸಾಂಗ್ ಇದೆಯಲ್ಲ ಒಂದು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ದೇವಸ್ಥಾನ. ವ್ಯೂ, ಫಾಗ್ ಬರೋದು, 5 ನಿಮಿಷಕ್ಕೆ ಫಾಗ್ ಹೋಗೋದು, ತುಂಬ ಚೆನ್ನಾಗಿತ್ತು. ನಾವು ಹೋದಾಗೂ ತುಂಬ ಮಳೆ ಇತ್ತು, ಹಿಂಗಾಗಿ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಪುರಾಣದ ಪ್ರಕಾರ ಮಹಾಭಾರತದ ಕಾಲದಲ್ಲಿ ಪಾಂಡವರು ಇದ್ದಾಗ ಹಲವು ಶಿವನ ದೇವಸ್ಥಾನಗಳನ್ನೇ ನಿರ್ಮಾಣ ಮಾಡಿದ್ರಂತೆ. ಆವಾಗ ಇದು ಕೂಡ ಒಂದು ಅಂತ ಹೇಳ್ತಾರೆ. ಈ ದೇವಸ್ಥಾನವನ್ನು ಗುಪ್ತರತ್ನ ಅಂತ ಕರೀತಾರಂತೆ. ಸಕಲೇಶಪುರದ ಗುಪ್ತರತ್ನ ಅಂತ ಕರೀತಾರಂತೆ ಈ ದೇವಸ್ಥಾನವನ್ನು. ತುಂಬ ಚೆನ್ನಾಗಿ ಕಟ್ಟಿರ್ತಾರೆ. ಮಳೆ ಮಾತ್ರ ಫುಲ್ ಜೋರಾಗಿ ಹೋಯ್ತು. ಅಲ್ಲಿ ನಿಂತ್ಕೊಳ್ಳೋಕ್ಕೂ ಎಲ್ಲೂ ಪ್ಲೇಸ್ ಇಲ್ಲ. ಸೊ ನಾವು ಅಂಬ್ರೆಲ್ಲ ಒಯ್ದಿದ್ವಿ ಅಂತ ಹಂಗೆ ನಿಂತ್ಕೊಂಡಿದ್ವಿ. ಆದರೂ ಹಂಗೆ ಮಳೆಯಲ್ಲೇ ವಿಡಿಯೋ ಮಾಡ್ಕೊಂಡ್ವಿ ಒಂದು ಸ್ವಲ್ಪ. ದೇವಸ್ಥಾನ ಮಾತ್ರ ತುಂಬ ಅಟ್ರಾಕ್ಟಿವ್ ಆಗಿದೆ. ಪೂರ್ತಿ ಬೆಟ್ಟದ ಮೇಲಿದೆಯಲ್ಲ, ಅದೇ ನೋಡೋಕ್ಕೆ ಚಂದ. ಬಾರೆ ತನ ಬಾರೆ ಅಯ್ಯೋ ರೀ, ಫುಲ್ ನೋಡು ಫಾಗ್. ಈಗ 5 ನಿಮಿಷ ಮುಂಚೆನೇ ಏನೂ ಫಾಗ್ ಇರಲಿಲ್ಲ, ಸಡನ್ನಾಗಿ ಫುಲ್ ಫಾಗ್ ಬಂದ್ಬಿಡ್ತು. ನೋಡಿ ಒಂದ್ಸತಿ ಹೆಂಗೆ ಕಾಣುತ್ತೆ ಫಾಗ್. ತುಂಬ ಚೆನ್ನಾಗಿ ಕಾಣುತ್ತೆ ಫಾಗ್. 5 ನಿಮಿಷಕ್ಕೆ ಬರೋದು ಹಂಗೆ. ಇದೇ ನೋಡಿ ಬ್ಯೂಟಿ ಆಫ್ ಸಕಲೇಶಪುರ. ಫಾಗು, ನೇಚರು, ಅದ್ರ ಮಧ್ಯೆ ನಿಂತ್ಕೊಳ್ಳೋದು. ದೇವಸ್ಥಾನ ನೋಡಿಕೊಂಡು ಮೇನ್ ಎಂಟ್ರೆನ್ಸಿಂದ ಬರಬೇಕಾದ್ರೆ ಇದು ಅಲ್ಲೇ ಐತೆ. ಇಲ್ಲಿ ಯಾರೂ ಹೋಗ್ತಾ ಇರಲಿಲ್ಲ. ಸೊ ನಾವು ನೋಡೋಣ ಅಂತ ಅಲ್ಲಿ ಏನೈತೆ ನೋಡಿ ಬರೋಣ ಅಂದರು. ಸೊ ಹಂಗೆ ಬಂದ್ವಿ ಕೆಳಗಡೆ ಇಳ್ಕೊಂಡು ನೋಡೋಣ ಏನಿದೆ ಅಂತ. ಅಲ್ಲೆಲ್ಲ ಮಳೆ ನೀರೆಲ್ಲ ಫುಲ್ ನಿಂತ್ಕೊಂಡಿತ್ತು.
ನೇಚರ್ ಮಧ್ಯೆ ಹಂಗೆ ಬಂದ್ವಿ. ಅಲ್ಲಿ ಏನು ಇರಲಿಲ್ಲ, ಏನು ಮಾಡಿಲ್ಲ ಅಲ್ಲಿ. ಸುಮ್ಮನೆ ಒಂದು ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ರೇನೋ ಗೊತ್ತಿಲ್ಲ. ನಾವು ಹೋದಾಗ ಅಲ್ಲಿ ಏನು ಕಾಣಲಿಲ್ಲ. ಅಲ್ಲಿ ಅದೇನು ನೀರಿತ್ತು ಅಷ್ಟೇ. ಈ ಕಡೆ ಎಲ್ಲ ಫುಲ್ ಗಿಡ ಮರಗಳಿತ್ತು ಅಷ್ಟೇ, ಇನ್ನೇನು ಇರಲಿಲ್ಲ. ಅಷ್ಟೇ ನೋಡಿಬಿಟ್ಟು ನಾವು ಹಂಗೆ ಅದೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹಂಗೆ ಬಂದುಬಿಟ್ವಿ. ಯಾರೆಲ್ಲ ಸಕಲೇಶ್ಪುರಕ್ಕೆ ಹೋಗ್ತಿರೋ ಸೊ ದೇವಸ್ಥಾನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಸಕಲೇಶ್ಪುರದಿಂದ ಇದು 35 ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ. ಸೊ ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ನಮಗಂತೂ ತುಂಬ ಖುಷಿ ಆಯಿತು ದೇವಸ್ಥಾನ ನೋಡಿಬಿಟ್ಟು. ನಾವು ಫಸ್ಟ್ ಟೈಮ್ ಬಂದಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.